ರಾಹುಲ್ 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 ನನ್ನಂತೂ ಎಲ್ಲೂ ಇರಕ್ ಬಿಡಲ್ಲ. ಎಲ್ಲ ಮನೆ ಬಿಟ್ಬಿಟ್ಟು ಓಡಿಸ್ತಾನೆ ಇರ್ತಾರೆ. ಇವನು ಇಂಥ ಕಡಿಕೆನೇ ನಮಗೆ ಹೇಳೋದು. ರಾಹುಲ್, ಅತ್ತೆ ಅತ್ತೆ ಅತ್ತೆ. ಅಯ್ಯೋ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಎಲ್ಲ ಎಡವಟ್ ಮಾಡಕ್ಕೆ ನಿಂಗೆ ಎಷ್ಟು ಕಿತ ಹೇಳೋದು ಬರ್ಬೇಡ ಬರ್ಬೇಡ ಅಂತ ಹೇಳ್ಬಿಟ್ಟು ನೀನ್ ಯಾಕ್ಲೆ ಬಂದೆ ಇಲ್ಲಿಗೆ? ಅಲ್ಲಿ ನಮ್ಮನ್ನೆಲ್ಲನೂ ಮನೆ ಖಾಲಿ ಮಾಡಿಸಿದ್ಲು. ಅವಳು ಅವಳ ಬಿತ್ರಿ ಕಿತ್ತೋದೊಳು ಬಂದ್ಬಿಟ್ಟು ನನ್ನ ಜುಟ್ಟು ಹಿಡ್ಕೊಂಡು ಈಚೆ ಕಡೆ ತೊಳೆದ್ಲು. ಲಗೇಜ್ ಸಮೇತ ಕಿತ್ಕೊಂಡು ಕಳ್ಸೋಳೆ. ನಾವು ತಾನೇ ಎಲ್ಗೋಗನ ಇದೇ ಮನೆಗೆ ನೀ ಇರ್ತೀವಿ, ಆಗಿದ್ದು ಹಾಕೊಂಡು ಹೋಗ್ಲಿ. ಯಾರ್ಯಾರ್ದೋ ಕಂಡರ ಮನೆಗೆ ನಾವ್ ಯಾಕೆ ಇರಬೇಕು? ನಾನಂತೂ ಕಂಡರ ಮನೆಗೆಲ್ಲ ಇರಕ್ಕಿಲ್ಲ, ನಾನು ಇದೇ ಮನೆಗೆ ನೀ ಇರ್ತೀನಿ, ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನಾನು ಹೆಂಗ್ ಈಚೆ ಕಡೆ ಕಿಡಿದು ಜುಟ್ಟು ಹಿಡ್ಕೊಂಡು ತೊಳೆದ್ಲು ಗೊತ್ತಾ ಅವಳು? ಅಯ್ಯಪ್ಪ, ನಮ್ಮ ಅಪ್ಪನು ನನ್ನ ನೋಡ ನಮ್ಮ ಅಪ್ಪ ಎಷ್ಟು ಬೇಜಾರು ಮಾಡ್ಕೊಂಡೈತಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನು ನನ್ನಂತೂ ಹಂಗೆ ಹಿಡ್ಕೊಂಡು ತೊಳ್ಳೆಬಿಟ್ರು ಈಚೆ ಕಡಿಕೆ. ಹೇಯ್ ಬಿತ್ರಿ, ನಿನ್ನ ನಳಿಯನ್ ಮದುವೆ ಮಾಡ್ಕೊತೀನಿ ಅಂತ ಹೋಯ್ತಿದ್ದಲ್ಲ ಅವಳಲ್ವಾ? ಮದುವೆ ಮಾಡ್ಕೊತೀನಿ ಅಂತ ಹೋಯ್ತಿದ್ದಲ್ಲ ಅವಳಲ್ಲ, ಆಲ್ರೆಡಿ ಮದುವೆ ಮಾಡ್ಕೊಂಡಿದ್ದೀನಲ್ಲ ಅವಳೆ. ರಾಣಿ, ಏನೇ ಬೊಗಳ್ತಿದ್ಯಾ ಬಿತ್ರಿ? ಇದೇನಿದು ಬಿಗ್ರೆ, ಹಿಂಗೆಲ್ಲ ಮಾತಾಡ್ತಾವಳಲ್ಲ ಅವಳು? ಹಾ, ಏನ್ ಹಿಂಗ್ ಮಾತಾಡ್ತಾವಳೆ ಅಂದ್ರೆ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಬಂದವಳಲ್ಲ. ಇವಳಿಗೆ ಒಂದ್ ಸರಿಯಾದ ಗ್ರಾಚಾರ ಬಿಡಿಸ್ತೀನಿ, ನೋಡ್ತಾ ಇರ್ರಿ. ಹಲೋ, ನೀವೇನ್ ಬಿಡ್ಸದ್ ನಾನು ಗ್ರಾಚಾರನ? ನಾಳೆ ನಿಮ್ಗೆ ಗ್ರಾಚಾರ ಬಿಡಿಸ್ತೀನಿ ನೋಡಿ. ನಾನ್ ರಾಹುಲ್ನ ಮದುವೆ ಮಾಡ್ಕೊಂಡಿದ್ದೀನಿ. ಮದುವೆ ಮಾಡ್ಕೊಂಡ್ಮೇಲೆ ಗಂಡನ ಮನೆಗೆ ಇರ್ಬೇಕಾಗಿರೋದು ಹೆಂಡತಿಯ ಕರ್ತವ್ಯ. ಅದಕ್ಕೆ ನೆನೆಯ ಇಲ್ಗೆ ನೆನೆಯ ಬಂದಿದ್ದೀನಿ ನೋಡಿ. ನಾನಂತೂ ಇದೇ ಮನೆಗೆ ಇರ್ತೀನಿ, ಬ್ಯಾರೆ ಮನೆಗೆ ನಾನಂತೂ ಇರಕ್ಕಿಲ್ಲ. ಇದೇನಿದು ಬೀಗ್ತಮ್ಮರೆ, ಏನ್ ಬೊಗಳ್ತಾವಳ ಲೋಫರು? ಏನ್ ಹಿಂಗೆಲ್ಲ ಹೇಳ್ತಾವಳಲ್ಲ ಅವಳು ಕಿತ್ತೋದಳು? ನನ್ಗೇನೇನಿಯ ಇಲ್ದಿರೋದೆಲ್ಲ ಇದು ಮಾಡ್ಕೊಂಡು ಉತ್ತರ ಮಾಡ್ತಾವಳಲ್ಲ. ಈಗ ಹೇಳಿ, ನಿಜ ಹೇಳಿ. ಮದುವೆ ಆಗಿತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಜ ಹೇಳಿ. ಅಯ್ಯೋ, ಅದು ಶಾರದಿ, ಅದೆಲ್ಲ ಇಲ್ಲ ಶಾರದಿ. ಅದು ನನ್ನ ಮಗುಂಗೆ, ಅವನಿಗೆ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು ನನ್ನ ಮಗುಂಗೆ. ನೀನ್ ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ, ಸುಮ್ಕಿರು. ತಲೆ ಕೆಟ್ಟೋಗ್ಬಿಟ್ಟಿತ್ತು. ಏನ್ ತಲೆ ಕೆಟ್ಟೋಗಿತ್ತು? ಎಲ್ಲ ನೆಟ್ಗೆ ಇತ್ತು ನೋಡಿ. ನಾನು ಇವಾಗ ನಿನ್ನ ಅಳಿಯನ್ ಎರಡನೇ ಎಂಡ್ರು. ನಾನು ನಮ್ಮ ಅಪ್ಪನೂ ಇದೇ ಮನೆಗೇನೆ ಇರ್ತೀವಿ. ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಏನಾರ ಅನ್ಕೊಳ್ಳಿ. ನಾನಂತೂ ನನ್ನ ಗಂಡನ ಬಿಟ್ಬಿಟ್ಟು ಇರಕ್ಕಿಲ್ಲ. ನಾನು ಅಲ್ಲಿಂದ ಹುಡಿಕೊಂಡು ಬಂದಿದ್ದೀನಿ. ನಮ್ಮನ್ನು ಕರ್ಕೊಂಡು ಹೋಯ್ತೀನಿ ಜೊತೆಗೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಹತ್ರಕ್ಕೆ ಬಸ್ ಸ್ಟ್ಯಾಂಡ್ಗನ ಬಂದ್ಬಿಟ್ಟು ನಮ್ಮನ್ನು ಬಿಟ್ಬಿಟ್ಟು ಯಾಮರ್ಸ್ಬಿಟ್ಟು ಬಂದ್ಬಿಟ್ರು. ಅಯ್ಯೋ 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 ಅಯ್ಯೋ, ನನಗೂ ನನ್ನ ಮಗಳಿಗೂ ಇಬ್ರಿಗೂ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ ನೀವು? ಬೀಗ್ ತಮ್ಮರೇ, ನೀವು ಹಿಂಗೆಲ್ಲ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡೇನೇ ಇರಲಿಲ್ಲ. ಇಷ್ಟೊಂದು ಮೋಸ ಮಾಡ್ತಾ ಇದ್ದೀರಾ ನನಗೂ ನನ್ನ ಮಗಳಿಗೆ. ನಿಜ ಹೇಳಿ, ಮದುವೆ ಆಗೈತಾ ಆಗಿಲ್ವಾ? ಅಷ್ಟು ಮಾತ್ರ ಹೇಳ್ಬೇಕು ಅಷ್ಟೇ. ನೆನೆಯ ನಿಮ್ಮ ಮಗುಂಗೆ ಮದುವೆ ಆಗಿತ್ತಾ ಇಲ್ವಾ ಹೇಳಿ, ಬಾಯ್ ಬಿಟ್ಬಿಟ್ಟು. ಆವಮ್ಮೇನ್ ಬಾಯ್ ಬಿಟ್ಟು ಹೇಳೋದ್ ನಾನೇ ಹೇಳೋಕಿಲ್ವೇ? ಮದ್ವೆ ಆಗೈತ್ ನನ್ನ ಮಗಳಿಗೆ. ಮದ್ವೆ ಮಾಡ್ಕೊಂಡು ಆಮೇಕಿಂದ ನೋಡಿ ಬಂದ್ಬಿಟ್ಟವ್ರ ಹಿಂಗೆ. ಅಯ್ಯೋ ಶಾರದಾ, ನೀನೇ ಅರ್ಥ ಮಾಡ್ಕ. ಅದು ನನ್ನ ಮಗಂಗ ಅವಾಗ ಜ್ಞಾನ ಇರ್ಲಿಲ್ಲ, ಜ್ಞಾನಪಾನ ಏನು ಇರ್ಲಿಲ್ವಲ್ಲ. ಅದಕ್ಕೆ ನೀನಿಯ ಹಿಂಗೆಲ್ಲ ಮದುವೆ ಆಗೋಗ್ಬಿಡ್ತು. ಅಯ್ಯೋ ಬಿತ್ರಿ, ನನ್ನ ಒಳಗಿಂಗೆ ಏನೋ ಜ್ಞಾನ ಇರ್ಲಿಲ್ಲ. ನಿನ್ಗೆಲೆ ಹೋಗಿತ್ತು ಜ್ಞಾನ? ಹಂಗಾರೆ ನೀನ್ ದುಡ್ಡು ಸಿಗ್ತದೆ ಅಂತ ಹೇಳ್ಬಿಟ್ಟು ಬೇಕಂತಾನೆ ಇವಳು ಹೆಂಗೋ ಸಾವುಕಾತಿ ಅಂತ ಹೇಳ್ಬಿಟ್ಟು ಬೇಕಂತಾನೆ ಅಂತಾನೆ ಇವಳು ಕಟ್ಬಿಟ್ಟ ನೀನು. ನನ್ನ ಅಳಿಯಂಗಂತೂ ಬಿಡು, ಏನು ತಲೆನಾಗ ಜ್ಞಾನ ನಿನಗೆ ಇರ್ಲಿಲ್ಲ. ಅದ್ ಹೆಂಗ್ಲೆ ನೀನು ಜ್ಞಾನ ಇತ್ತು? ಇತ್ತು ತಾನೇ, ಮತ್ತೆ ಅದ್ ಹೆಂಗ್ಲೆ ಮದುವೆ ಮಾಡಿಸ್ದೆ ನೀನು ಬಿತ್ರಿ? ಅಯ್ಯೋ ಶಾರದಾ, ಹೊಡಿಬೇಡ ಯಾಕೆ ಹಿಂಗ್ ಹೊಡಿತಿದ್ಯಾ? ನನ್ನ ಮಗ ಬರಗಂಟ ಕಾಯಿ ಕಿತ್ತೋದೊಳೆ. ನನ್ನ ಮಗಳಿಗೆ ಎಲ್ಲ ಬಂದ್ಬಿಟ್ಟು ಸುಳ್ಳು ಹೇಳಿ ವಾರ 15 ದಿನದಿಂದ ನಮ್ಮ ಮನೆಗೆ ತಿನ್ಕೊಂಡಿದ್ಯಾ. ಒಂದ್ ದಿನಕ್ಕಾದ್ರೂ ಈ ಮಾತನ್ನ ಬಾಯ್ಬಿಟ್ಟನೆ ನನ್ನ ಮಗಳು ಜೀವನನ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟಲ್ಲೇ ಬಿತ್ರಿ. ಅಂದ್ರೆ ನೀನು ನಾಟಕ ಆಡ್ತಾ ಇದೀಯ ಅಂತ ಆಯ್ತು. ಕಿತ್ತೋದೊಳ್ ನೀನು ನಾಟಕ ಆಡ್ತಾ ಇದೀಯ ತಾನೇ? ಎಲ್ಲ ಆಸ್ತಿ ಪಾಸ್ತಿ ಹೊಡಿಯೋಕೋ ಏನಕ್ಕೋ ನಾಟಕ ಆಡ್ತಾ ಇದೀರ ತಾನೇ? ನನಗ್ ಗೊತ್ತು ಬಿಡು, ಸಂದಾಗ ಗೊತ್ತು ನನ್ಗಂತೂ. ಏನು ನನಗೆ ನೀನು ಯಾಮರ್ಸಕ್ ನೋಡ್ತಾ ಇದ್ದೀರಾ? ನನ್ನ ಏನು ಅನ್ಕೋಬಿಟ್ಟಿದ್ದೀರಾ? ಈ ಶಾರದಿ ಅಂತ ಹೇಳಿದ್ರೆ ಎಲ್ಲರೂ ಯಾಮರ್ಸ್ಬೋದು ಅಂತ ಅನ್ಕೋಬಿಟ್ಟಿದ್ದೀರಾ? ನನ್ನ ಮಗಳು ಖುಷಿಗೋಸ್ಕರ ಮುಚ್ಕೊಂಡಿದ್ದೆ ಸರಿ. ನನ್ನ ಅಳಿಯಂಗೇನೋ ತಲೆಗೆ ಏಟು ಬಿದ್ದಿತ್ತು, ನನ್ನ ಅಳಿಯಂಗೆ ಏನು ಗೆಪ್ತಿರ್ಲಿಲ್ಲ. ಅದು ಹೆಂಗೆ ನೀನು ಇದು ಮಾಡ್ಕೊಂಡು ಇವಾಗ ತಾಳಿ ಕಟ್ಟಿಸ್ಬಿಟ್ಟೆ? ನನ್ನ ಸೊಸೆ ಉಳಪ್ಪ ಪುಡಪ್ಪ ಊರಾಗೆ ಸ್ಪಿರುತಿ ಐತಿ ಅಂತ ಹೇಳ್ಬಿಟ್ಟು ಇದ್ದಿದ್ರೆ ನಿನಗೆ ಮನ್ಸಾಗೆ ಅದು ಹೆಂಗೆ ತಾಳಿ ಕಟ್ಟಿಸ್ಬಿಟ್ಟೆ ನೀನು ಇವಳಿಗೆ? ಅಯ್ಯೋ, ಇವರೇನೆ ತಾಳಿ ಕಟ್ಟು ಅಂತ ಹೇಳ್ಬಿಟ್ಟು ಕಟ್ಸಿದ್ದು. ಹೀಗೆ ನೋಡಿದ್ರೆ ನಾನೇ ಯಾರು ಅನ್ನೋ ಥರ ಮಾತಾಡ್ತಾರೆ ನೋಡಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನಂತೂ ರಾಹುಲ್ ಜೊತೆನೇ ಇರೋದು. ರಾಹುಲ್ ಜೊತೆ ಬಿಟ್ಟು ನಾನು ಬೇರೆ ಯಾರ ಜೊತೆನೂ ಇರಲ್ಲ. ಐ ಲವ್ ರಾಹುಲ್, ಐ ಲವ್ ಸೋ ಮಚ್ ರಾಹುಲ್. ಅಪ್ಪಾಲೇ ಶಾರದಿ, ಹೊಡಿಬೇಡ, ಸುಮ್ಕಿರ್ಲೇ. ಅಪ್ಪ ದೇವ್ರೆ, ಇವಳ ಅವಶ್ಯಕತೆ ನಮ್ಗೇನಿಲ್ಲ. ನಾನ್ ನಿಂಪರ ನೆನೆಯ, ಇವಳ ಅವಶ್ಯಕತೆನೇ ನನಗಿಲ್ಲ. ಅಯ್ಯೋ, ಯಾವತ್ತಿದ್ರು ದೊಡ್ಡ ಹೆಂಡ್ತಿದೆ ನಡೆಯೋದಲ್ವೇನೆ ಬುಡೆ? ಯಾಕೆ ಹಿಂಗೆ ಹೊಡಿತೀಯ? ನಿಮ್ಮ ಮಗಳೇ ನೆನೆಯ ದೊಡ್ಡ ಹೆಂಡ್ರು ತಾನೆ. ಹೀಗೆಲ್ಲ ಯಾಕೆ ಇಷ್ಟೊಂದೆಲ್ಲ ಜಗಳ ಮಾಡ್ತಾ ಇದೆಯಾ ಬಿಡು. ಏನೋ ಗೊತ್ತಿಲ್ದೆ ನೀವು ತೆಪ್ಪು ಮಾಡ್ಬಿಟ್ವಿ, ತೆಪ್ಪಾಗೋಗ್ಬಿಡ್ತು. ಅಷ್ಟಕ್ಕೆ ಹಿಂಗೆ ಹಿಡ್ಕೊಂಡು ಹಿಂಗೆ ಸರಿಯಾಗಿ ಹೊಡಿ ಅಂತನಾ? ನನಗೇನು ಕುಸಿಟ್ಟು ಬರಲಿಲ್ಲ. ನನ್ನ ಒಳಿಯಂಗೆ ತಲೆ ಕೆಟ್ಟಿತ್ತು, ನನ್ನ ಒಳಿಯಂಗೆ ಏನು ಗೆಪ್ತಿರ್ಲಿಲ್ಲ. ಆದ್ರೆ ನೀನು ದುಡ್ಡುಗಾಸೆ ಬಿದ್ಬಿಟ್ಟು ನ್ಯಾಯವಾಗಿ ನನ್ನ ಮಗಳ ಸಂಸಾರನ ಹಾಳು ಮಾಡಕ್ಕೆ ಅಂತ ಹೊಂಟಿದ್ಯಲ್ಲ ನೀನು. ಇನ್ನೆಂತ ಮಾನ್ಗೆಟ್ ಲೌಡಿ ಇರಬೇಡ ಹೇಳಿ ನೀನು. ರಾಹುಲ್ ರೀ ಬನ್ರಿ. ಏಯ್ ಮುಚ್ಚ ಬಾಯ್ನ, ರೀನಂತೆ ರೀ ಕೆರ ಕಿತ್ತೋಯ್ತವೆ ಬಂದ್ರೆ ನೋಡು. ಇನ್ನೊಂದು ಕಿತ್ತ ರೀಪ ಅಂತ ಕರೆದ್ಬಿಟ್ರೆ ಅಷ್ಟೇ ನೀನಿಯ. ಅವ್ನು ಏನಿದ್ರು ಅನ್ವೇ ನನ್ನ ಅಳಿಯ, ನನ್ನ ಮಗಳು ಗಂಡ.
ಹೀಗ್ ತಾನೇ ನನ್ನ ಮಗಳು ಒಳಿಯ ಇಬ್ರು ಬಾಳ ಸಂದ ಸಂಸಾರ ಮಾಡ್ಕೊಂಡು ಹೋಯ್ತಾವ್ರೆ. ಇಬ್ರು ಬಾಳ ಖುಷಿ ಆಗವ್ರೆ. ನೀನ್ ಮದ್ದಿದಾಗ ಏನಾದ್ರು ತೂರಿಸ್ಬಿಟ್ಟು ತಲೆಯ ಹಾಳು ಮಾಡ್ಬಿಟ್ಟೆ ಅಂದ್ರೆ ಸುಮ್ನಿರಕಿಲ್ಲ. ಇಷ್ಟ ದಿನ ನಳಿಯಂಗೆ ಏನೂ ಗೆಪ್ತಿರ್ಲಿಲ್ಲ, ಇವಾಗ ಎಲ್ಲ ಗೆಪ್ತಿನೂ ಬಂದ್ಬಿಟ್ಟೈತೆ. ಈಗೇನಾರ ಮತ್ತೆ ನೀನು ಹಂಗು ಹಿಂಗು ಅಂತ ಆಟ ಆಡ್ದೆ ಅಂತಂದ್ರೆ ನಾನಂತೂ ಸುಮ್ಕಿರಕಿಲ್ಲ, ಗಾಳಿಯ ಬುಡ್ಸ್ಬಿಡ್ತೀನಿ. ನನ್ನ ಒಳಿಯ ಮಗಳು ಮದ್ದಿಗೆ ಏನಾರ ತೂರ್ದೆ ಅಂತ ಹೇಳಿದ್ರೆ. ಇದ್ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಓಹೋ ಹೋ 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 ಹೋ, ನಿನ್ಗೂ ಒಬ್ಳುಗಿರಿನಿಯ ಮಗಳು, ನನಗ್ ಮಗಳಲ್ವಾ ಇವಳು? ನನ್ನ ಮಗಳು ಒಳಿಯನ್ ಬಗ್ಗೆ ನೀನೇನಾರ ಬಂದ್ಬಿಟ್ರೆ ಸುಮ್ಕಿರಕಿಲ್ಲ ಅಷ್ಟೇನಿಯ. ಕೋಲ್ ತಕೊಂಡು ಹಂಗೇನಿಯ ಚಟ ಚಟ ಅಂತ ಚಣದ್ ಬಿಡ್ತೀನಿ. ಅಯ್ಯೋ ದೇವ್ರೆ, ಎಲ್ಲ ಮುದ್ಕ ತೊಳ್ಳಿದ್ರೆ 3 ಸಲ ಉಳ್ಕೊಂಡ್ ಬಿದ್ದೋಗ್ತೀಯ ಅಂತದ್ರಾಗೆ ಎಷ್ಟಲ ದೌಲತ್ ಮಾಡ್ತೀಯಾ? ನನ್ನ ಒಳಿಯಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ತಲೆನಾಗೆ ಬುದ್ಧಿನೇ ಇರ್ಲಿಲ್ಲ, ಎಲ್ಲ ಹೊಂಟೋಗ್ಬಿಟ್ಟಿತ್ತು. ಈಗ ಎಲ್ಲನೂ ಬಂದ್ಬಿಟ್ಟೈತೆ. ಈಗ ಅಷ್ಟಕ್ಕೆ ನೀನು ಹೆಂಗ್ ಸಿಕ್ರಂಗೆ ಮಾತಾಡ್ಬಿಟ್ಟೆ ಅಂದ್ರೆ ಏನಿಲ್ಲ, ಕೊಡಿದ್ರೆ ಒಂದು ಕೋಳಿ ಕಾಲದ ಮಾಂಸ ಆಗಲ್ಲ ನಿನ್ ಬಾಡಿ. ನನ್ ಮೇಲೆ ಜಗಳಕ್ಕೆ ಬರ್ತಾನಂತೆ. ಬಾರ್ಲಾ ಜಗಳಕ್ಕೆ ತೋರಿಸ್ತೀನಿ ಶಾರದಿ ಯಾರು ಅಂತ ಹೇಳ್ಬಿಟ್ಟು. ಬಾರ್ಲಾ. ರಾಹುಲ್ ಬಂದ್ಮೇಲೆ ಡಿಸೈಡ್ ಆಗುತ್ತೆ ರಾಹುಲ್ ನನ್ನ ಎಷ್ಟು ಇಷ್ಟಪಡ್ತಾನೆ, ಎಷ್ಟು ನನ್ನ ಲವ್ ಮಾಡ್ತಾನೆ ಅಂತ ಹೇಳಿ. ಬರ್ಲಿ ಇರು ರಾಹುಲ್ ಬಂದ್ಮೇಲೆನೆ ಮಾತಾಡೋಣ. ನನ್ನಳಿಯ ಏನ್ಲೆ ಬಂದ್ಬಿಟ್ಟು ಮಾತಾಡೋದು? ನನ್ನಳಿಯ ಯಾವುದೇ ಕಾರಣಕ್ಕೂ ಬಂದ್ಬಿಟ್ಟು ನಿಂತಾಗ ಮಾತಾಡಕ್ಕಿಲ್ಲ. ನನ್ನ ಅಳಿಯ ನನ್ನ ಮಗಳು ಸಂದಕವ್ರು ಇವಾಗ ಅವ್ರ ಮಧ್ಯೆ ಉಳಿ ಹಿಂಡಕ್ ಬಂದು ಹಂಗೆ ನಿಂಬೆ ಕೈ ಆಗೋಗ್ಬಿಡ್ತೀಯ ಅಷ್ಟೇನಿಯ. ಯಾವ್ದಾನ ಒಂದು ಗಾಡಿ ಕೆಳಗಡೆ ಇಟ್ಬಿಟ್ಟು ಪಪ್ಪಚ್ಚಿ ಬಡಾಕ್ಬಿಡ್ತೀನಿ. ಸುಮ್ಮನೆನೆ ನೀನು ಅಷ್ಟೇನಿಯ. ಇನ್ನೊಂದ್ ಕಿತ ಏನಾರ ನನ್ನ ಸೊಸೆನ ಬೇಡ ಇವಳು ಸೊಸೆ ಅಂತ ಒಪ್ಕೊಂಡೆ ಅಂತಂದ್ರೆ ಕತ್ರು ಸಾಕ್ಬಿಡ್ತೀನಿ ಅಷ್ಟೇನಿಯ. ನಾನಂತೂ ಸುಮ್ಕೆ ಅಂತೂ ಬಿಡಕ್ಕಿಲ್ಲ ನಿನ್ನ. ಕತ್ರುಸ್ ಜೈಲಿಗೆ ಬೇಕಾದ್ರೂ ಹೋಗ್ಬಿಡ್ತೀನಿ ನಾನು. ಅಬ್ಬಬ್ಬಬ್ಬಬ್ಬಬ್ಬ, ಅವಳು ಕೋಟ್ಯಾಧೀಶ್ವರಿ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾ ಇದೆಯಲ್ಲ. ಯಮ್ಮ ಶಾರದಿ, ಯಾಕೆ ಹಿಂಗೆ ಹೊಡಿತೀಯ? ಅವಳು ಯಾಕೆ ಕೋಟ್ಯಾಧೀಶ್ವರಿನೂ ಅಲ್ಲ, ಅವಳು ಭಿಕ್ಷಾಧೀಶ್ವರಿ. ಅವಳ್ತಾಗಿ ಏನೂ ಇಲ್ಲ, ಎಲ್ಲ 0 ಏನು ಮಾಡೋಕ್ಕಾಯ್ತದೆ? ನನ್ನ ತಲೆ ಕೆಟ್ಟಿತ್ತು ಅಂದರೆ ನನ್ನ ಮಗ ಅವಾಗ ಬುದ್ಧಿ ಇರ್ಲಿಲ್ವಲ್ಲ, ಏನೋ ಮಾಡ್ಬಿಟ್ಟು ತಾಳಿ ಕಟ್ಟಿಸ್ಬಿಟ್ಟೆ. ನನಗೂ ತಲೆ ಕೆಟ್ಬಿಟ್ಟಿತ್ತು. ಆಮೇಲೆ ಅರ್ಥ ಆಯಿತು, ನೀವೇನು ನೀವೇ ಎಷ್ಟು ವಾಸಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೆಟ್ಟು ಗಿಲ್ಗಿರಿನೇ ಕರ್ಕೊಂಬಂದ್ಬಿಟ್ಟು ಬಂದೆ ಮಗನ. ಆಮೇಲೆ ನನ್ನ ಮಗಂಗೆ ಎಲ್ಲ ಜ್ಞಾನೋದಯನೂ ಆಗೋಯ್ತು. ನೋಡು, ನನಗಿದ್ರಾಗ ತಪ್ಪು ಏನೂ ಇಲ್ಲ. ನೀನು ಏನು ಬೇಕಾದ್ರೂ ಇದು ಮಾಡು, ನಾನು ಅದನ್ನು ಕೇಳ್ತೀನಿ. ನಾನು ಇಟ್ಕೊಂಡು ಮಾತ್ರ ಚಟ್ನಿ ಮಾಡಬೇಡ. ಈಗಲೇ ಸೊಂಟ ಮುರಿದೋಗೈತೆ. ನೀನುಂಟು, ಇವಳುಂಟು, ನನ್ನ ಮಗ ಉಂಟು. ನಾನು ಯಾವ್ದಾರ ಒಂದು ಮೂಲೆಗೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಂಗೆ ಅಪ್ಪ ಕುಂತ್ಕೊಬಿಡ್ತೀನಿ. ಸರಿನಾ? ನೀನು ಏನಾರ ನಿರ್ಧಾರ ಮಾಡಿ, ನಾನು ಏನು ಕೇಳೋಕ್ಕಿಲ್ಲ ಶಾರದಿ. ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಕೆಲಸ ಇವಾಗ ಬಂದ್ಬಿಟ್ಟು ನನಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಕುಂತ್ಕೊಬಿಟ್ಟಿದ್ಯಲ್ಲ, ಲೆಕ್ಕ ಹಾಕು. ಇರಬೇಕು ನಿನ್ನಂತೊಳೆ ನೀ ಮಳ್ಳಿ. ಲೇ ನೀನು ಈಗ ಆಡ್ತೀರ ಆಟ್ವಾ? 10 ವರ್ಷದಿಂದೇನೆ ನೀನು ನಾಡ್ಕೊಂಬಿಟ್ಟೆ ಇಲ್ಲಿಗೆ ಬಂದಿರೋದು. ಬಾ, ಮುಚ್ಕೊಂಡು ಬಿದ್ದಿರು. ನನಗೆ ಗೊತ್ತು ನಾನು ಏನು ತೀರ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಳನ್ನ ಜುಟ್ಟಿಡ್ಕೊಂಡು ಮೊದ್ಲು ಈಚೆ ಕಡೆಗೆ ಹಾಕಿ ಆಮೇಕಿಂದ ತೀರ್ಮಾನವ ಮಾಡ್ತೀನಿ, ಯಾರು ನಿಲ್ಲಿಸ್ಕೋಬೇಕು, ಯಾರು ಕಳಿಸ್ಬೇಕು ಅಂತ. ಅಯ್ಯೋ ದೇವ್ರೆ, ಬಡವ ನೀನು ಮಡಗ್ದಂಗಿರು ಅಂತ ಹೇಳ್ಬಿಟ್ಟು ನನಗೆ ಯಾಕೆ ಬೇಕು ಉಸಾಬರಿ? ಯಪ್ಪ, ಇವಳಿಗೆ ಹೇಳ್ದೆ ರಾಣಿಗೆ ಬರಬೇಡ ಅಂದ್ರೂ ನೆಟ್ಟು ಬಂದ್ಬಿಟ್ಟವಳೆ ಮನೆಯಾಳಿ. ಇವಳು ಯಾಕೆ ಬರ್ಬೇಕಿತ್ತು? ಇವಳು ಅಳ್ಳಾಡಿಸ್ಕೊಂಡು ಹೆಂಗೆ ಇಕ್ತಾಳಪ್ಪ ಇವಳು ಒದೆಯ. ಅಪ್ಪ, ಕೈ ಕಾಲೆಲ್ಲ ನೋವತ್ಕೊಬಿಟ್ವು. ಇನ್ನು ಏನಾರ ಮಾಡ್ಕೊಳ್ಳಿ, ನನ್ನ ಕೈಲಾಗಕ್ಕೆಲ್ಲ ವಯಸ್ಸಾಗೋಗ್ಬಿಟ್ಟೈತೆ. ನಾನಾಯ್ತು ಸುಮ್ಮನೆ ಕುಂತ್ಕೊಳ್ಳೋದಾಯ್ತು, ಅಷ್ಟ್ರಾಗ ಮಾತ್ರ ಇರ್ತೀನಿ ಸಾಕು. ಇನ್ನು ಇವ್ರು ಸವಾಸನೇ ಬೇಡ. ಶಾರದಿ ಅಂತೂ 3 ಬಿಟ್ಟೋಳು ಹೆಂಗೆ ಆಡ್ತಾಳೆ ಅಂದರೆ, ಈಗಿರೋದು ನಾನು ಅವ್ರ ಮನೆಗೆ. ಈಗ ಶಾರದಿ ಪರ ಮಾತಾಡಲಿಲ್ಲ ಅಂದರೆ ನನ್ನ ಸೇರಿ ಬೀದಿಗೆ ಹಾಕ್ಬಿಡ್ತಾಳೇನೋ. ಯಾಕೆ ಬೇಕಲ್ವಾ? ನಡಿಯೇ, ಮನೆಯಿಂದ ಈಚೆ ಕಡೆಗೆ ನಡಿಯೇ. ನಾನು ಹೋಗಲ್ಲ. ರಾಹುಲ್ ಬರೋ ತನಕನೂ ನಾನಂತೂ ಈ ಮನೆ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ.